ಕನ್ನಡ ಹೇಳ್ತೀನಿ ಮೊದಲೇ ಕನ್ನಡನೂ ಕೇಳಿ ಇಂಗ್ಲಿಷ್ನಾಗ ಅವರು ಅದರ ಟ್ರಾನ್ಸ್ಲೇಷನ್ ಮಾಡೋದು ಕೇಳಿ. ಕನ್ನಡದಲ್ಲಿ ಹೇಳ್ತಕ್ಕಂಥದ್ದು ಏನಂದ್ರೆ, ಎ ಲೀಡರ್ ಹೂ ಕ್ಯಾರೀಸ್ ಫಾರ್ವರ್ಡ್ ದ ಗ್ರೇಟ್ ಲಿಗಸಿ ಆಫ್ ಸೋಷಲ್ ಜಸ್ಟಿಸ್, ಸೆಲ್ಫ್ ರೆಸ್ಪೆಕ್ಟ್ and inclusive growth that defines this sacred land. Anybody is translating? This is the land of Periyar, of Anna, and this is the land of Kalingar, leaders who taught India the meaning of dignity, rational thought, and equality. And today, under the leadership of Dravidian Munnetra Kazhagam and its alliance with the Indian National Congress, those ideals are not just remembered, they are being practiced, protected, and strengthened. A historical victory against delimitation attempt. And friends, I am especially happy to be here at a moment when the spirit of victory is ಕನ್ನಡ ಹೇಳ್ತೀನಿ ಮೊದಲೇ ಕನ್ನಡನೂ ಕೇಳಿ ಇಂಗ್ಲಿಷ್ನಾಗ ಅವರು ಅದರ ಟ್ರಾನ್ಸ್ಲೇಷನ್ ಮಾಡೋದು ಕೇಳಿ. ಕನ್ನಡದಲ್ಲಿ ಹೇಳ್ತಕ್ಕಂಥದ್ದು ಏನಂದ್ರೆ, ಇಲ್ಲೆಲ್ಲ ಸೇರಿದಂತ ನನ್ನ ಬಂಧುಗಳಿಗೆ, ನಿಮ್ಮ ಪ್ರೀತಿಗೆ ಪಾತ್ರರಾದಂತ ಸ್ಟಾಲಿನ್ ಅವರು ಇಲ್ಲಿ ಕುಂತಿದ್ದಾರೆ. ಅವರು ಒಬ್ಬ ಕೆಲಸ ಮಾಡತಕ್ಕಂಥ ಮನುಷ್ಯ, ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಹೋರಾಡತಕ್ಕಂಥ ವ್ಯಕ್ತಿ ಮತ್ತು ಯಾವುದೇ ಧರ್ಮದ ಮೇಲೆ ಕುರುಡ ನಂಬಿಕೆ ಇಲ್ಲದೆ ಎಲ್ಲರಿಗೆ ತಗೊಂಡು ಹೋಗ್ತಕ್ಕಂಥ ಒಬ್ಬ ಚೀಫ್ ಮಿನಿಸ್ಟರ್ ಅಂದ್ರೆ ಅವರು ಮಿಸ್ಟರ್ ಸ್ಟಾಲಿನ್ ಅವರು. ಏನು ಕಾಂಗ್ರೆಸ್ ಐಡಿಯಾಲಜಿ ಇದೆ, ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಯಾವಾಗಲೂ ಕೂಡ ಸೈಂಟಿಫಿಕ್ ರಿಲಿಜನ್ ಮತ್ತು ಸೈಂಟಿಫಿಕ್ ಥಿಂಕಿಂಗ್ ಮೇಲೆ ನಂಬಿಕೆ ಇರ್ತಿತ್ತು. ಅದೇ ರೀತಿಯಾಗಿ ನಮ್ಮ ಕಲಿಂಗಾರ್ ಅವರು, ಪೆರಿಯಾರು, ಅಣ್ಣಾದುರೈ ಅವರು, ಇವರೆಲ್ಲರೂ ಕೂಡ ಕುರುಡ ನಂಬಿಕೆ ಮೇಲೆ ಎಂದೂ ಕೂಡ ನಡೆದಿಲ್ಲ. ಅವರು ಯಾವಾಗಲೂ ಕೂಡ ಸತ್ಯದ ಮೇಲೆ, ನ್ಯಾಯದ ಮೇಲೆ ನಡೆದಂತ ವ್ಯಕ್ತಿ. ಮೊನ್ನೆ ಒಂದು ದೊಡ್ಡ ಹಿಸ್ಟಾರಿಕ್ ವಿಕ್ಟ್ರಿ, ಐತಿಹಾಸಿಕ ಗೆಲುವು ನಮಗೆ ಬಂತು. ಯಾಕೆ ಬಂತು? ತಮಿಳುನಾಡು ಜನತೆ, ತಮಿಳುನಾಡು MP, ತಮಿಳುನಾಡು ಚೀಫ್ ಮಿನಿಸ್ಟರ್ ಇವರೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದಕ್ಕಾಗಿ ನಾವು ಡಿಲಿಮಿಟೇಷನ್ ಬಿಲ್ ಅನ್ನ ಹೊಡೆದು ಹಾಕಿಬಿಟ್ಟೇವೆ. ಅವ್ರು ಹೇಳ್ತಾರೆ ಇದು ಡಿಲಿಮಿಟೇಷನ್ ಬಿಲ್ ಅಲ್ಲ, ಇದು ಮಹಿಳಾ ಒಂದು ಅವರಿಗೆ ಕೊಟ್ಟಂತ ರಿಸರ್ವೇಶನ್ ಬಿಲ್ಲು. ಇವರು DMKದವರು, ಕಾಂಗ್ರೆಸ್ದವರು, TMCದವರು ಮತ್ತು SP ದವರು ಸೇರಿ ಇದನ್ನ ಈ ಬಿಲ್ಲಿಗೆ ಕೆಡವಿದ್ದಾರೆ. ಅದಕ್ಕಾಗಿ ಹೆಣ್ಮಕ್ಕಳು ಎಂದೂ ಕೂಡ ಕ್ಷಮಿಸೋದಿಲ್ಲ ಅಂತ ಹೇಳಿ ನಿನ್ನೆ ಮೋದಿ ತನ್ನ ಭಾಷಣದಲ್ಲಿ ಹೇಳ್ತಾ ಇದ್ದ. ನಾನು ಮೋದಿ ಅವರಿಗೆ ಹೇಳ್ತಾನೆ, ಮಿಸ್ಟರ್ ಮೋದಿ, 2023ರಲ್ಲಿ ಈ ಕಾನೂನು ಪಾಸ್ ಆಗಿದೆ, ನೀವು ಯಾಕೆ ಇದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ? ಈ ಪ್ರಶ್ನೆ ನನಗೆ. He did not bring that act, bill. He kept quiet for 30 months
And today he is asking, the Congress is against Mahilas, the DMK is against the Mahilas, and other opposition parties are against the Mahilas. We are for Mahilas. We are for democracy. We are for justice. And we are the people standing with always public. Justice, equality, we are standing. And Modi, for what? He is standing for Chaturvarna, against Sudra, against women. Modi is there. So we want Modi or you want Stalin? Whom you want? You want Stalin? You want Rahul Gandhi? You want Rahul Gandhi? Stalin? Then unitedly vote for Congress, vote for DMK, and vote for Alliance. Then only this Modi will keep quiet. I congratulate you. Earlier, you people voted for this DMK Alliance and Congress. That's why we were able to stop that amendment. Delimitation. It is not Mahila Arakshan Bill. ಅದು ಏನು ಮಹಿಳೆಯರ ಬಗ್ಗೆ ಇದ್ದಂಥದ್ದಲ್ಲ. ಅದು ಡಿಲಿಮಿಟೇಷನ್ ಕಾನೂನು. ಡಿಲಿಮಿಟೇಷನ್ ಅಂದರೆ ತನಗೆ ಮನಸ್ಸಿಗೆ ಬಂದಂಗೆ ಇವತ್ತು ಹೊಸೂರು ತೆಗೆದು ಇನ್ನೊಂದು ಜಿಲ್ಲೆಗೆ ಹಾಕೋದು, ಆ ಜಿಲ್ಲೆಯಲ್ಲಿ ಅವರಿಗೆ ಚೆನ್ನಾಗಿಲ್ಲ ಅಂದರೆ ತೆಗೆದು ಇನ್ನೊಂದು ಜಿಲ್ಲೆಗೆ ಹಾಕೋದು. ಹೀಗೆ ಅವರು ಒಟ್ಟಾರೆ ವಿರೋಧ ಪಕ್ಷದವರ ಏನು ಓಟ್ಗಳಿವೆ ಅದನ್ನು ಡಿವೈಡ್ ಮಾಡಿ ರೂಲ್ ಮಾಡೋಕ್ಕೆ ಅವ್ರು ಪ್ರಯತ್ನ ಮಾಡಿದ್ರು. ಅದಕ್ಕಾಗಿ ನಾವು ಡಿಲಿಮಿಟೇಷನ್ ಆಕ್ಟ್ ವಿರುದ್ಧ ಇದ್ದೇವೆ ಹೊರತಾಗಿ ಮಹಿಳೆಯರ ಬಿಲ್ಲಿನ ವಿರುದ್ಧ ಇಲ್ಲ. ಮಹಿಳೆಯರು 1/3 ಕೊಡಬೇಕು ಅಂತ ನಮ್ದಿದೆ. 1/3 ಕಾನೂನು ನಾವು ಪಾಸ್ ಮಾಡಿದ್ದೇವೆ. ಅಂಡ್ ನಮ್ಮ 2023ದಲ್ಲಿ we all together passed that law. Why Modi did not implement? ಮೋದಿ ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ? ಯಾಕಂದ್ರೆ ಆವಾಗ ಅವನಿಗೆ ಬೇಕಾಗಿರಲಿಲ್ಲ. ಈಗ ಯಾಕೆ ಬೇಕಂದ್ರೆ DMKಗೆ ಸೋಲಿಸಬೇಕು, ವೆಸ್ಟ್ ಬೆಂಗಾಲ್ನಲ್ಲಿ ತೃಣಮೂಲ್ ಕಾಂಗ್ರೆಸ್ಗೆ ಸೋಲಿಸಬೇಕು, ಕಾಂಗ್ರೆಸ್ಗೆ ಸೋಲಿಸಬೇಕು. ಅದಕ್ಕಾಗಿ ಅವರು ಈಗ ಪುನಃ ಇದು ಮಹಿಳಾ ಬಿಲ್ ಅಂತ ಹೇಳಿ ಮುಂದೆ ತರ್ತಾ ಇದ್ದಾರೆ. ಮಹಿಳೆಯರಿಗೆ ಸ್ಥಾನ ಕೊಟ್ಟೊಟ್ಟು, ನಾವು ಮಾನ ಮರ್ಯಾದೆ ಕೊಟ್ಟೊಟ್ಟು ಮೋದಿ ಎಂದೂ ಕೊಟ್ಟಿಲ್ಲ. ಅವರ ಫಿಲಾಸಫಿ, ಐಡಿಯಾಲಜಿ ಏನಿದೆ? ಅವರ ಐಡಿಯಾಲಜಿ ಮನುಸ್ಮೃತಿಯಲ್ಲಿ ಏನಿದೆ? ಅವ್ರು ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಎಂದೂ ಕೂಡ ಅಧಿಕಾರ ಕೊಡಬಾರದು ಅಂತ, ಶೂದ್ರರಿಗೆ ಅಧಿಕಾರ ಕೊಡಬಾರದು ಅಂತ ಹೇಳಿ. ಮೋದಿ ನೀವೆಲ್ಲಿ ಹೋಗಿರಿ? ಎಲ್ಲೆಡೆ ಕುಂತಿದ್ರಿ? ಜನರಿಗೆ ಹೊಡಿತಾ ಇದ್ದಾರೆ, ಜನರಿಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ, ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡ್ತಾ ಇದ್ದಾರೆ. ನೀವು ಮನೆಯಾಗ ಕುಂತು ಮಜಾ ಮಾಡಿಕೊಂಡು ಹೆಲಿಕಾಪ್ಟರ್ನಲ್ಲಿ ತಿರುಗಾಡಿ ಭಾಷಣ ಮಾಡ್ಕೊಂಡು ಓಡಾಡಿದ್ರೆ ಜನರ ಉದ್ಧಾರ ಮಾಡ್ದಂಗಲ್ಲ. ನೀವೆಷ್ಟೋ ತಪ್ಪು ಮಾಡಿದ್ರಿ. ಸುಳ್ಳಾಡ ಮೋದಿ ಅಂದ್ರೆ ಸುಳ್ಳು. ಮೋದಿ ಅಂದ್ರೆ ಡಿಮಾನಿಟೈಸೇಷನ್ ಮಾಡ್ತೀನಂತ, ದೇಶದ ಉದ್ಧಾರ ಮಾಡ್ತೀನಂತ ಹೇಳ್ದ, ಹೋಯ್ತು. 2 ಕೋಟಿ ನೌಕರಿಗಳು ಕೊಡ್ತೀನಂತ ಹೇಳ್ದ, ಕೊಟ್ನಾ? ಇಲ್ಲ. ಅದೇ ರೀತಿಯಾಗಿ ರೈತರ ಆಮದಾನಿ ಡಬಲ್ ಮಾಡ್ತೀನಂತ ಹೇಳ್ದ, ಮಾಡುದ? ಅದೇ ರೀತಿಯಾಗಿ ಇನ್ಫ್ಲೇಷನ್ ಕಡಿಮೆ ಮಾಡ್ತೀನಂತ ಹೇಳ್ದ, ಮಾಡುದ? ಯಾವುದು ಮಾಡಲಾರ್ದಂಥವನ ಹೆಸರೇ ಮೋದಿ. ಸುಳ್ಳಿನ ಸರ್ದಾರ. ಅವನು ಎಂದೂ ಕೂಡ ದೇಶ ಉದ್ಧಾರ ಮಾಡೋವನಲ್ಲ. ಅದಕ್ಕಾಗಿ ನಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಇವತ್ತು ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ರಾಹುಲ್ ಗಾಂಧಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ನಡ್ಕೊಂಡು ಬಂದರು.
ಮೋದಿ ಎಂದರು ನಡೆದಿದ್ದಾನ? ಜನರಿಗೆ ಕುಂತಲ್ಲೇ ಪೂಜೆ ಮಾಡೋದು, ಗುಹೆದಲ್ಲಿ ಹೋಗೋದು, ಜಪ ಮಾಡೋದು, ಗಂಗಾದಲ್ಲಿ ಹೋಗಿ ನೀರು ಹಾಕೊಳ್ಳೋದು, ಅರೆ ಇದರಿಂದ ದೇಶ ಉದ್ಧಾರ ಆಗಲ್ಲಪ್ಪ. ಹರಕೆ ಮಾಡೋರ್ಲಿಂದ ಮಕ್ಕಳು ಹುಟ್ಟಲ್ಲ, ಲಗ್ನ ಮಾಡಿಕೊಂಡ್ರೆ ಮಕ್ಕಳು ಹುಟ್ಟುತ್ತವೆ. ಅದಕ್ಕೆ ಮೋದಿ ಇವ ಸುಳ್ಳಿನ ಸರ್ದಾರ, ಇವನೆಂದೂ ಕೂಡ ಈ ದೇಶಕ್ಕಾಗಿ ದುಡಿತಕ್ಕಂಥವನಲ್ಲ. ಅವನಿಗೆ ಒಂದೇ ಒಂದು ಗುರಿ, ಹೆದರಿಕೆ ಏನಂದರೆ ಸ್ಟಾಲಿನ್ ಹೆದರಿಕೆ. ಯಾವಾಗ ಈ ಬಿಲ್ಲನ್ನ ಸ್ಟಾಲಿನ್ ಅವರು ಹೊರಗಡೆ ತಂದು ಇದಕ್ಕೆ ಸುಟ್ಟು ಭಸ್ಮ ಮಾಡಿದ್ರು, ಆವಾಗ ಅವರು ಎಚ್ಚರಾದರು, ಇಡೀ ದೇಶ ಎಚ್ಚರಾಯಿತು. ಯಾಕೆ ಸ್ಟಾಲಿನ್ ಹಿಂಗ್ ಮಾಡ್ತಾ ಇದ್ದಾನೆ? ಎದ್ರಿಗೋಸ್ಕರ? ಅರೆ ಸ್ಟಾಲಿನ್ ಪ್ರಜಾಪ್ರಭುತ್ವವನ್ನು ಉಳಿಬೇಕು ಅಂತ ಹಿಂಗ್ ಮಾಡಿದಾನೆ ಹೊರತಾಗಿ ನಿಮ್ಮಂಗೆ ಪ್ರಜಾಪ್ರಭುತ್ವವನ್ನು ತೆಗಿಬೇಕು ಅಂತ ಮಾಡಿಲ್ಲ. ಅದಕ್ಕೆ ಬಂಧುಗಳೇ, ನಾವೆಲ್ಲರೂ ಬಹಳ ಕಷ್ಟಪಟ್ಟಿದ್ದೇವೆ. ನಾವೆಲ್ಲರೂ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡೇವೆ, ನಮ್ಮ ಪಾಪ್ಯುಲೇಷನ್ ಕಡಿಮೆ ಮಾಡ್ಕೊಂಡೇವೆ, ದೇಶದಲ್ಲಿ ಆರ್ಥಿಕ ಉನ್ನತಿ ಮಾಡಬೇಕು ಅಂತ ಹೇಳಿ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೇವೆ. ಇವತ್ತು ದೇಶ ಏನಾದರೂ ಮುಂದೆ ಬಂದಿದ್ರೆ ಅದು ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಇವರಿಂದಾನೇ ಹೊರತಾಗಿ ಇವರು ಏನೂ ಕೂಡ ಮಾಡಲಿಲ್ಲ. ಬಟ್ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ, ಹೆಚ್ಚಾಗಿ ಅವ್ರು ಮಾತಾಡ್ತಾರೆ. ನಾವು ಒಂದೇ ಒಂದು ನಿಮಗೆ ಹೇಳ್ತೇನೆ, ಕೆಲವು ವಿಷಯಗಳು ಈಗೇನ ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ, ಅವ್ರು ಹೇಳ್ತಾರೆ ಆ ಗ್ಯಾರಂಟಿ ಈಗಾಗಲೇ ನಿಮಗೆ ಮುಟ್ಟಿವೆ, ಇನ್ನೂ ಮುಟ್ಟುತ್ತವೆ. ಗ್ಯಾರಂಟಿ ಕೊಡೋದು ಒಂದೇ ಕೆಲಸ ಅಲ್ಲ, ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಬಂಧುಗಳೇ, ಎಷ್ಟೇ ಕಲ್ಯಾಣಕಾರಿ, ಎಷ್ಟೇ ವೆಲ್ಫೇರ್ ಸ್ಕೀಮ್ಸ್ ಇರಲಿ, ಅವೆಲ್ಲನೂ ಕೂಡ ಬಡವರಿಗೆ ಮುಟ್ಟತಕ್ಕಂಥ ಕೆಲಸ ನಮ್ಮ DMK ಸರ್ಕಾರ ಮಾಡಿದೆ, ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಹೇಳ್ತೇನೆ, ನೀವು ಒಕ್ಕಟ್ಟಾಗಿ ಎಲ್ಲ ಯೂತ್ರು, ಎಲ್ಲ ಮಹಿಳೆಯರು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಈ DMK ಅಲಯನ್ಸ್, ಕಾಂಗ್ರೆಸ್ ಅಲಯನ್ಸ್ ಇವರಿಗೆ ನೀವು ಕಾಂಗ್ರೆಸ್, DMK ಪ್ಲಸ್ CPI ಪ್ಲಸ್ CPM ಪ್ಲಸ್ DMDK ಮತ್ತು MDMK ಮತ್ತು MNM ಇವರೆಲ್ಲರೂ ಕೂಡ ಒಂದು. ಹೇಗೆ ಈ 10 ಬೆರಳಿವೆ, ಅದೇ ರೀತಿಯಾಗಿ ಇವತ್ತು ಒಕ್ಕಟ್ಟಾಗಿ ಈ ಪಾರ್ಟಿಗಳು ಹೋರಾಟ ಮಾಡ್ತಾ ಇವೆ ಶ್ರೀ ಸ್ಟಾಲಿನ್ ಅವರ ನೇತೃತ್ವದಲ್ಲಿ. ಅದಕ್ಕೆ ಸ್ಟಾಲಿನ್ ಕೂಡ ತಿಳ್ಕೊಳ್ಬಾರ್ದು ನಾವು ಒಬ್ಬನೇ ಇದ್ದೀನಿ ಅಂತ ಹೇಳಿ. ವಿ ಆರ್ ದೇರ್, ಡೋಂಟ್ ಥಿಂಕ್ ದಟ್ ಯು ಆರ್ ಅಲೋನ್. ದಿ ಎಂಟೈರ್ ಕಂಟ್ರಿ ಇಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಯು, ಬಿಕಾಸ್ ದಿಸ್ ಐಡಿಯಾಲಜಿ, ದ ಐಡಿಯಾಲಜಿ ವಾಟ್ ಯು ಆರ್ ಫಾಲೋಯಿಂಗ್, ಆ ಐಡಿಯಾಲಜಿಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ದವರು. ಕಾಂಗ್ರೆಸ್ ಯಾವಾಗಲೂ ಕೂಡ ಪ್ರಗತಿಪರ ವಿಚಾರಧಾರೆಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದೆ. ಅವರು ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಈ ಪ್ರಗತಿಪರ ವಿಚಾರಧಾರೆಗೆ ಸಪೋರ್ಟ್ ಮಾಡಿದಕ್ಕಾಗೆ ದೇಶದಲ್ಲಿ ಇವತ್ತು ಪ್ರಮುಖ ಪಾತ್ರವನ್ನ ವಹಿಸಿ ಮೋದಿಗೆ ಇವತ್ತಿನ ದಿವಸ ದಾರಿ ತೋರಿಸ್ತಾ ಇದ್ದಾರೆ. ಮೋದಿ ಸೋಲು 12 ವರ್ಷದಲ್ಲಿ ಮೊದಲನೇ ಸೋಲು ಅಂದರೆ ಅವ್ರದ್ದು. ಅದಕ್ಕಾಗಿ ಇನ್ನು ಮುಂದೆನೂ ಅವ್ರಿಗೆ ಸೋಲಿಸ್ತಾ ಇರಬೇಕು. ಒಕ್ಕಟ್ಟಾಗಿ ನೀವೆಲ್ಲರೂ ಕೂಡ ವೋಟ್ ಕೊಟ್ಟು ಆರಿಸಿ ತರಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ನಾ ಕಳಕಳಿಯಿಂದ ಕೇಳಿಕೊಂಡು ನನ್ನ ಮಾತುವನ್ನು ಮುಗಿಸ್ತೇನೆ. ಒಂದು ಜೈ ಹಿಂದ್, ಜೈ ಕಾಂಗ್ರೆಸ್ ಅಂಡ್ ಜೈ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.